ಗುಡ್ ಮಾರ್ನಿಂಗ್ ಮೇಡಮ್. ಮಾರ್ನಿಂಗ್. ಈಸ್ ಎವ್ರಿಥಿಂಗ್ ಓಕೆ? ಓಕೆ ಮೇಡಮ್, ಎಲ್ಲಾನು ಪಕ್ಕ ರೆಡಿ ಮಾಡಿದ್ದೀನಿ. ಗುಡ್. ಟೆಂಡರ್ ಎಷ್ಟು ಗಂಟೆಗೆ? ಶಾರ್ಪ್ 11ಗೆ ಮೇಡಮ್. ಇವಾಗ ಹೊರಟ್ರೆ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ? 10 ಮಿನಿಟ್ಸ್ ಮುಂಚೆನೇ ಅಲ್ಲಿರ್ತೀವಿ ಮೇಡಮ್. ನಾವು ಮುಂಚೆನೆ ಅಲ್ಲಿರೋದು ಒಳ್ಳೇದು. ತುಂಬಾ ದಿನ ಆದ್ಮೇಲೆ ಬಿಸ್ನೆಸ್ಗೆ ಎಂಟರ್ ಆಗ್ತಿರೋದಕ್ಕೆ ಒಂದ್ಸಾರಿ ಎಲ್ಲರನ್ನು ಮತ್ತೆ ಪರಿಚಯ ಮಾಡ್ಕೋಬಹುದು. ಹೊರಡೋಣ, ನಡೀರಿ. ಮೇಡಮ್ ಅದು ಏನು? ತುಂಬಾ ದಿನ ಆದ್ಮೇಲೆ ಮತ್ತೆ ಬಿಸ್ನೆಸ್ಗೆ ಎಂಟರ್ ಆಗ್ತಾ ಇದ್ದೀರಾ ಅಲ್ವಾ? ಬಿಸ್ನೆಸ್ ಅಲ್ಲಿ ನಿಮ್ಮ ಅಮ್ಮ ಅವರು ನಂಬರ್ 1. ಅದಕ್ಕೇನೆ ಒಂದ್ಸರಿ ಅವ್ರ ಬ್ಲೆಸ್ಸಿಂಗ್ಸ್ ತಗೊಂಡ್ರೆ ಬೆಟರ್ ಏನೋ ಅಂತ. ಅಂದ್ರೆ ಬಿಸ್ನೆಸ್ ಅಲ್ಲಿ ನಿಮ್ಮ ಅಮ್ಮವ್ರನ್ನ ಮೀರಿಸಿರೋ ಕ್ಯಾಂಡಿಡೇಟ್ ಇನ್ನೊಬ್ರು ಇಲ್ಲ ಅಲ್ವಾ? ಜೊತೆಗೆ ಹೆತ್ತ ತಾಯಿ ಅಂದ್ರೆ ದೇವತೆಗೆ ಸಮಾನ. ಅವ್ರ ಆಶೀರ್ವಾದ ನಿಮ್ಮ ಜೊತೆ ಇದ್ರೆ ಗೆಲುವು ನಿಮ್ದೇ ಆಗುತ್ತೆ ಅಂತ. ಮಾಮ್, ನಿನ್ನ ಆಶೀರ್ವಾದ ನನಗಿದ್ರೆ ಗೆಲುವು ನಂದೇನಾ? ನಿಜವಾಗ್ಲೂ ನೀನ್ ನನಗೆ ಬ್ಲೆಸ್ ಮಾಡ್ತೀಯಾ? ನಿನಗೆ ನನ್ನ ಬ್ಲೇಮ್ ಮಾಡೋದು ಬಿಟ್ರೆ ಬ್ಲೆಸ್ ಮಾಡೋಕ್ ಬರಲ್ವೇ? ಯಾಕಂದ್ರೆ ನಿನಗೆ ನನಗಿಂತ ಆ ಗಂಗಾ ಅಂದ್ರೇನೆ ಇಷ್ಟ. ಅವಳು ಬದುಕಿರೋ ಅಷ್ಟು ದಿನ ಅವಳು ಒಳ್ಳೇದನ್ನೇ ಕೇಳ್ಕೊಂಡೆ. ಅವಳನ್ನ ಗೆಲ್ಲಿಸ್ತಾ ನನ್ನ ಸೋಲಿಸ್ತಾ ಬಂದೆ. ಇವಾಗ ಅವಳ ಮಗಳು ಗೆಲ್ಬೇಕು ಅಂತ ಕೇಳ್ಕೊತಾ ಇರ್ತೀಯ. ಅವಳ ಕೈಯಲ್ಲಿ ನಾನು ಸೋತ್ರೆ ನಿನಗೆ ಆನಂದ ಅಲ್ವಾ? ಮೇಲಿರೋ ನಿನ್ನ ಆತ್ಮ, ಗಂಗಾ ಆತ್ಮ ಸಂತೋಷ ಪಡತ್ತೆ ಅಲ್ವಾ? ಬಟ್ ಸಾರಿ ಮಾಮ್, ನಿಮಗೆ ಆ ಆತ್ಮ ಸಂತೃಪ್ತಿನ ಕೊಡಲ್ಲ. ಯಾಕಂದ್ರೆ ಗೆಲ್ಲೋದು ನಾನೇ, ಸೋಲೋದು ಆ ದಿವ್ಯಾನೇ. ನೀವು ಸ್ವರ್ಗದಲ್ಲಿದ್ದೀರೋ ನರ್ಕದಲ್ಲಿದ್ದೀರೋ ನನಗೆ ಗೊತ್ತಿಲ್ಲ. ನನ್ನ ಗೆಲುವನ್ನ, ದಿವ್ಯ ಸೋಲನ್ನ ನೋಡಿ ನೀವು ಒದ್ದಾಡಿ ನೀವು ಸಾಯ್ಬೇಕು. ಆತ್ಮ ಕ್ಷೋಭೆನ ಅನುಭವಿಸಿ.